ಗುಡ್ ಮಾರ್ನಿಂಗ್ ವೆಸ್ಟೀಸ್. ಇವತ್ತು ನಮ್ಮ ರೈತರಲ್ಲಿ ಗೋಧಿಗೆ ನಮ್ಮ ಒಂದು ವೆಸ್ಟೀಸ್ ಪ್ರಾಡಕ್ಟನ್ನು ಬಳಸಿದ್ದಾರೆ ಸರ್. ಅವರಿಗೆ ನಮ್ಮ ವೆಸ್ಟೀಸ್ ಪ್ರಾಡಕ್ಟನ್ನು ಬಳಸಿದ್ರ ಸಲುವಾಗಿ ಏನು ಚೇಂಜಸ್ ಆಗಿದೆ ಅಂತ ರೈತರ ಬಾಯಿಂದ ನಾವು ಸ್ವತಃ ಕೇಳೋಣ ಅಂತ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಸರ್ ನಿಮ್ಮ ಹೆಸರು ರೀ? ಬಸವರಾಜ್ ಶಿವಪ್ಪ ಕುಂಬಾರ್. ಕುಂಬಾರ್. ಸರ್ ಇನ್ನೂ ಸ್ವಲ್ಪ ಜೋರ್ ಮಾತಾಡಿ. ಬಸವರಾಜ್ ಶಿವಪ್ಪ ಕುಂಬಾರ್ ರೀ. ಸರಿ, ಓಕೆ. ಇದಕ್ಕೆ ಬೀಜೋಪಚಾರ ಮಾಡೀನ್ರಿ ನಾ ಇದ್ರಲ್ಲಿ ಫಸ್ಟ್. ಏನು ಯಾವ್ದು ಮಾಡಿರಿ ಬೀಜೋಪಚಾರ? ಇದು ಯಾವ್ದು ಹೋಮಿಕ್. ಹೋಮಿಕ್ ರೀ. ಹಾಂ ರೀ. ಅಂದ ಇದು ರೀ ಅಗ್ರಿ 82 ಇವು ಮಾಡಿವಿ. ಇವು ನಮ್ಮ ಮಕ್ಕಳ ಕೈಯಿಂದ ಮಾಡ್ಸೀನಿ. ಆದ್ರೆ ಇದು ಎಂದೂ ಬಂದಿಲ್ರಿ. ನಾವು ನನಗೆ 59 ಅವ. ತಿಳಿ 15 ವರ್ಷ ತಿಳಿ ಬರ್ತೈತಿ. ಆದ್ರೆ ಈಗ ಇದು ಮಾಡ್ಸೋದ್ರಿಂದ ನಮ್ಮ ರೋಗ ಸುದ್ದಿಕ್ಕೆ ಇಲ್ರಿ ಗೋಧಿ. ನಿಮ್ಮ 15 ವರ್ಷ ನಿಮ್ಗೆ ತಿಳಿ ಬಂದಂಗ ಸುಟ್ಟು ಈ ರೀತಿ ಗೋಧಿ ಬಂದಿಲ್ಲ? ಬಂದಿಲ್ಲ ಈ ಹೊಲಕ್ಕೆ ಬಂದಿಲ್ಲ ಸರ್. ಈ ಸರ ರೀ? ಈ ಸರ 1 ನಂಬರ್ ಅದ. ಚಲೋ ಅನ್ಸದ. ಈಗ ನೀವು ರಾಸಾಯನಿಕ ಗೊಬ್ಬರ ಬಳಸೋದಕ್ಕೆ ಇದಕ್ಕೆ ನಿಮ್ಗೆ ಏನ್ ಚೇಂಜ್ ಅನ್ಸ್ತದೆ? ರಾಸಾಯನಿಕ ಗೊಬ್ಬರ ಬಿಡ್ಬೇಕಂತ ಮಾಡೀನಿ ಇದೇ ಕಂಟಿನ್ಯೂ ಬೆಳೆಸಿ ಇನ್ನ ತಿಪ್ಪಿಗ ಇದು ಜವಾರಿ ಆಕಳ ತುಪ್ಪ ಮೇಯಿಸಿದಂಗ ಆಗ್ತಾರೆ ಮಕ್ಕಳಿಗೆ. ಹಂಗ ಆಗ್ಬೋದು, ಬೆಳೆಗೆ ಆಗ್ತದ. ಓಕೆ. ನಿಮಗ ಖುಷಿ ತರ್ತದ್ರಿ? ಖುಷಿ ಯಾಕ್ರಿ ನನಗೂ, ಮತ್ತೆ ನೋಡ ರೈತರು ದಿನ ನೋಡ್ಲಿಕತ್ತಾರ ಇದಕ್ಕೆ ಏನಾರ ಯಾಕೆನ. ಓಕೆ. ಈಗ ನಿಜ ಹೇಳ್ಬೇಕಂದ್ರೆ ಈಗ ಅವ್ರಿಗೊಂದು ತುಂಬಾ ಒಂದು ರೈತರಿಗೆ ಖುಷಿ ತರಂತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಸಾವಯವನ್ನ ಮಾಡ್ತಾ ಒಂದು ಭೂಮಿಯ ಫಲವತ್ತತೆ ಉಳಿಸೋದ್ರ ಜೊತೆಗೆ ಇಳುವರಿನಲ್ಲಿ ನಾವು ಹೆಚ್ಚಿಗೆ ತಗೋಬಹುದು ಮತ್ತು ಭೂಮಿ ಫಲವತ್ತತೆಯನ್ನು ಕಾಪಾಡಬಹುದು ಮತ್ತು ಮೆಕ್ಕೆಜೋಳಕ್ಕೆ ಹಾಕಿದ್ದ ಗೋಧಿ ಜೀವಿ ಹಂಗೆ ಹೊಂಟಿತ್ತು. ಇನ್ನು ಮ್ಯಾಲೊಂದು ಸ್ಪ್ರೇ ಮಾಡಂದಿರಲ್ಲ, ಅದಕ್ಕೂ ಮಾಡಿಸಿದೀವಿ. ಅದನ್ನು 1 ನಂಬರ್ ಹೊಂಟೈತಿ. ಖರ್ಚು ಭಾಳ ಆಗ್ತದೆ ಕಡಿಮೆ ಆಗ್ತದೆ? ಭಾಳ ಕಡಿಮೆ ಆಗ್ತದೆ ಸರ್. ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಬೆಳೆಯನ್ನು ನಾವು ತರಬಹುದು ಅಂತ ಹೇಳ್ತೀನಿ. ಪ್ರತಿಯೊಬ್ಬ ರೈತರು ಬಳಸಬೇಕು. ಒಂದು ಆರ್ಗ್ಯಾನಿಕ್ ಬಳಸೋದ್ರಿಂದ ಭೂಮಿ ಫಲವತ್ತತೆಯನ್ನು ನಾವು ಉಳಿಸಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು. ವಿಶ್ ಯು ವೆಲ್ತ್ ಎಲ್ಲ.